ಪಕ್ಷ ಮಾಡ್ಬೇಕು, ಅದು ನಾವಲ್ಲ. ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ, ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ, ಎಲ್ಲರೂ ಅದಕ್ಕೂ ಬದ್ಧರಾಗಿರಬೇಕು. ತಾವು ಹೇಳ್ತಾ ಇದ್ದೀರಿ ನಮ್ಮ ಮುಂದೆ ಬಂದರೆ ಅವಧಿ ಬಂದರೆ ನಾನು ಸಿ ಎಮ್ ಆದರೂ ಆಗ್ಬೋದು ಅಂತ. ಯಾಕಂದರೆ ಈಗ ಡಿ ಕೆ ಅವರು ರೇಸಿನಲ್ಲಿ ಬರ್ತಾ ಇದ್ದಾರೆ ಮತ್ತೆ. ಆಲ್ರೆಡಿ ಇದ್ದಾರೆ ಅವರು, ಬರ್ತಾ ಇಲ್ಲ, ಆಲ್ರೆಡಿ ರೇಸ್ನಲ್ಲಿ ಇದ್ದಾರೆ ಅವರು, ಮುಂಚಿನಲ್ಲಿ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಸೊ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು, ವರಿಷ್ಠರು ಅಂತಿಮ ತೀರ್ಮಾನ ಮಾಡಬೇಕು. ಅವಾಗ ಇದಕ್ಕೆಲ್ಲ ಪರಿಹಾರ, ನೀವು ಹೇಳಿ ಎಲ್ಲ ಪ್ರಶ್ನೆಗೆ ಪರಿಹಾರ ಸಿಗದಿದ್ರೆ ಅಲ್ಲಿ ಮಟ್ಟಕ್ಕೆ ಅದು ನೋಡೋಣ. ಗ್ಯಾರಂಟಿಗಳ ಬಗ್ಗೆ ಜಾರ್ಜ್ ಅವರು ಹೇಳ್ತಾರೆ, ಇದೇನು ಪೇಮೆಂಟೆಲ್ಲ ಕೊಡಲಿಕ್ಕೆ, ಸಂಬಳ ಕೊಡಲಿಕ್ಕೆ ಬೇಕಾದ ಹಾಕ್ಬೋದು. ಅದು ತಡ ಆಗಿದ್ದಕ್ಕೂ ಅದೆಲ್ಲ ಪ್ರಶ್ನೆ ಬಂತು. ಸರ್ಕಾರದಲ್ಲಿ ಅದು ಹೇಳ್ದಂಗೆ ನಿರ್ದಿಷ್ಟವಾಗಿ ಈಗ ಕೊಡಬೇಕಂತ ಇರೋಲ್ಲ. ಒಂದು ಸಲ 2 ತಿಂಗಳು ಕೂಡಿಸ್ಕೊಡ್ತಾರೆ, 3 ತಿಂಗಳು ಕೂಡಿಸ್ಕೊಡ್ತಾರೆ, ಕೊಡ್ತಾಯಿದ್ದೀವಿ ನಾವು. ಎಲ್ಲಿ ಕೂಡ ನಿಲ್ಲಿಸಿಲ್ಲ ಗ್ಯಾರಂಟಿ. ಸರ್ಕಾರದಾಗ ವಿಳಂಬ ಸ್ವಾಭಾವಿಕ, ಅದೇನು ಸರ್ಕಾರ ಅಂದರೆ ಸಮುದ್ರ ಇದ್ದಾಗೆ ಇವತ್ತಂತ ಸ್ಪೆಸಿಫಿಕಾಗಿ ಮಾಡಲಿಕ್ಕಾಗಲ್ಲ, ಕೊಡ್ತಾರೆ. ಈಗಾಗಲೇ 2 ತಿಂಗಳಕ್ಕೊಮ್ಮೆ ಕೂಡಿಸ್ಕೊಡ್ತಾಯಿದ್ದೀವಿ. ನಮ್ಮ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಯಲ್ಲಿ ಸಾಕಷ್ಟು ಬಿಲ್ಗಳು ಬಾಕಿ ಇದೆ ರೀ. ಯಾಕಿದೆ ಅಂತ ನೀವು ಪ್ರಶ್ನೆ ಮಾಡಬೇಕಲ್ಲ. ಈಗ BJP ಅವ್ರು ಮಾಡಿಟ್ಟಿದ್ದ ನಾವು ಬಿಲ್ ಕೊಡಬೇಕಾಗಿದೆ. ಸೊ ಅವರು ಬಜೆಟ್ ಸಪೋರ್ಟ್ ಇಲ್ಲದೆ ಸುಮಾರು ಕೆಲಸ ಮಾಡಿದ್ದಾರೆ, ಅದನ್ನು ನಾವು ಬಿಲ್ ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ವಿಳಂಬ ಆಗ್ತಾಯಿದೆ ಅಷ್ಟೇ. ಓಕೆ, ಪ್ರಶ್ನೆ ಇಲ್ಲ. ಅದು ಒಂದು ಏಜೆನ್ಸಿ, ಅದು ಸಪ್ರೇಟ್ ಏಜೆನ್ಸಿ. ಅವ್ರು ಆರೋಪ ಮಾಡ್ತಿರ್ಬೋದು ಅಷ್ಟೇ, ಸಿಗಿಸ್ಲಿಕ್ಕೆ ಅವ್ರ ಕೈಯಲ್ಲಿ ಏನಿಲ್ಲ, ಅವರು ಅಥಾರಿಟಿ ಅಲ್ಲ. ಅದು ನ್ಯಾಯಬದ್ಧವಾಗಿ ಇಡಿ ಮಾಡಿದ್ರೆ ನಾವೆಲ್ಲ ಆಸೆ ಇಟ್ಕೊಂಡಿದ್ವಿ. ಇಡಿನ ದುರುಪಯೋಗ ಸರ್, ಇಡೀ ಇಲಾಖೆಗಳನ್ನು ಅದು ಹೇಳಲಿಕ್ಕಾಗೋಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿರೋಲ್ಲ, ಪ್ರೂವ್ ಮಾಡಲಿಕ್ಕಾಗೋಲ್ಲ. ಇಡೀ ದುರುಪಯೋಗ ಅಂತ ನಾವೆಲ್ಲೂ ಪ್ರೂವ್ ಮಾಡಲಿಕ್ಕಾಗೋಲ್ಲ. ಈ ಮೂಡಾ ಪ್ರಕರಣದಲ್ಲಿ ಕೇವಲ 14 ಸೈಟ್ಗಳಿಗೆ ಮಾತ್ರ ರೈಸ್ ಮಾಡ್ತಾರೆ, 116 ಸೈಟ್ಗಳ ಬಗ್ಗೆ ಏನು ರೈಸ್ ಮಾಡ್ತಾ ಇಲ್ಲ. ಅದೇ ರಾಜಕೀಯ. ನಾನು ಒಂದು ಈಗಲೇ ಆರೋಪ ಮಾಡಿದ್ದೀನಿ, ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು. ನಾವು ಮಾಡಿದ್ವಿ, ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಸುಮಾರು 2,000 ಸೈಟ್ ಹಂಚಿಕೆ ಆಗಿದೆ 20 ವರ್ಷಗಳಲ್ಲಿ. ಅದು ಈಗ ಸಿಮ್ಲರ್ ಇದ್ದಾರೆ, ಇದೇ ಥರನೇ ಇದ್ದಾವೆ ಕೇಸ್. ಅದು ಯಾವುದೂ ಬೆಳಕಿಗೆ ಬರೋದಿಲ್ಲ. ಸಿ ಎಮ್ ಅವ್ರದ್ದು ಬರೋದ್ರಿಂದ ಅದು ರಾಜಕೀಯ ಅಂತ ನಾವು ಹೇಳಿದ್ವಿ, ಮುಂಚೆನೇ ಹೇಳಿದ್ದೀವಿ, ರಾಜಕೀಯ ಪ್ರೇರಿತ. ಈಗ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಸಭೆಗಳು ಆಗ್ತದೆ. ನಾವು ಹೇಳಿಲ್ಲ, ನಾವು KPCC ನೇಮಿಸುವಂಥ ಅಧಿಕಾರ ನಮಗಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವಕಾಶ ಇಲ್ಲ, ಚರ್ಚೆನೇ ಇರಲ್ಲ. ಅದು ಇನ್ನೊಂದು ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ, ಈಗ ಚರ್ಚೆ ಅಂತ ಇಲ್ಲ. ಅಲ್ಲ, ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬದಲಾವಣೆ ಆಗಿದೆ, ಬೇರೆ ನೇಮಕ ಮಾಡಿದರೆ ಕರ್ನಾಟಕದಲ್ಲಿ ಮಾಡುವ ಪ್ರಸ್ತಾಪ ಆಗಿದೆ. ಖರ್ಗೆ ಅವರು ಹೇಳಿದ್ದಾರೆ, ಅವ್ರು ಹೇಳಿದಾರೆ, ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋತಾರೆ ಅವರು. ಅವ್ರು ಹೇಳಿದ ಮ್ಯಾಗೆ ಟೈಮ್ ತೊಗೋಬೋದು, ಯಾಕಂತ ತಕ್ಷಣ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ, ಕಾದು ನೋಡೋಣ. ನಾವು ಆಕಾಂಕ್ಷಿ ಇಲ್ಲ, ಮಾತ್ರ ಬಂದಾಗ ಚರ್ಚೆ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತಮಗೆ ಆಗಬೇಕು ಅಂತ ಹಿಂಬಾಲಕರು ನಾಯಕರು ಸಾಕಷ್ಟು ಯಾತ್ರೆ ಎಲ್ಲರೂ ಆಸೆ ಪಡ್ತಾರೆ. ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲರೂ ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಆಗಬೇಕು, ಮಂತ್ರಿ ಆಗಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ. ಬಜೆಟ್ ನಂತರ CM ಬದಲಾವಣೆ ವಿಚಾರ, ಸಚಿವ ಸಂಪುಟ ಪುನರ್ರಚನೆ, ಅದೆಲ್ಲ ನೋಡ್ರಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿದ್ವಿ ನಾವು. ಅಧ್ಯಕ್ಷ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಅದು ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನಾವು ಆ ಮಂತ್ರಿಮಂಡಲದಲ್ಲಿ ಒಬ್ಬರು ಮಂತ್ರಿಗಳು ಅಷ್ಟೇ. ಅದನ್ನೆಲ್ಲ ನಿರ್ಧಾರ ತಗೊಳ್ಳೋಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಶಾಸಕರಿಗೆ ಏನಿದ್ರು ವರಿಷ್ಠರು ಮಾಡಬೇಕು. ಅನಾವಶ್ಯಕ ಚರ್ಚೆ ಮಾಡೋದ್ರಿಗೆ ಏನೋ ಆಗ್ತಿಲ್ಲ. ಅದು ನಮ್ಮ ವ್ಯಾಪ್ತಿಗೆ ಬರೆದಿರೋಂಥ ವಿಚಾರ. ಅದು ಸಚಿವರು ಪ್ರೋಗ್ರೆಸ್ ರಿಪೋರ್ಟ್ ತೊಗೊಂಡಿದ್ದಾರೆ, ಒಂದು ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು.
ಆ ಆಧಾರದ ಮೇಲೆ ಪುನರ್ರಚನೆ ಆಗಬೇಕು, ಕೆಲವು ಸಜ್ಜನ ಕೈ ಬಿಡಬೇಕು, ಹೊಸಮತ ಹೋಗಬೇಕು, ಶಾಸಕರು 3 ಟೈಮು 4 ಟೈಮ್. ಅದೇ ಹೇಳಿದ್ರಲ್ಲ, ಅದು ನೀವು ಅಲ್ಲೇ ಮತ್ತೆ ಹೇಳಿದ್ರೆ ಅದು ಎಲ್ಲ ಒಂದೇ ಉತ್ತರ ಹೈಕಮಾಂಡೇ. ನೀವು ಎಲ್ಲದಕ್ಕೆ ಕೇಳೋದಕ್ಕೂ ಹೈಕಮಾಂಡೇ ಬರ್ತೈತೆ. ಈಗ ಅದನ್ನು ನೋಡುವಂಥ ಅಧಿಕಾರ ನಮಗೆಲ್ಲ. ಕಾಂಗ್ರೆಸ್ ಕಾರ್ಡ್ ಯಾರು ನೋಡೋರೆ? ವರಿಷ್ಠರು ನೋಡಬೇಕು, ನಿರ್ಧಾರ ಮಾಡೋದು ಅವ್ರು ಮಾಡಬೇಕು. ನಮ್ಮ ಹತ್ತಿಗೆ ಯಾವುದೂ ಬರೋಲ್ಲ. ಮಂತ್ರಿ ಆಗಿದ್ದೀವಿ, ಮಂತ್ರಿಯಾಗಿ ಕೆಲಸ ಮಾಡ್ತೇವೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ರೆ ನಾವು ನಿರ್ದಿಷ್ಟವಾಗಿ ಕೇಳ್ಬೋದು ಉತ್ತರ. ಸರ್ ಸರ್ಕಾರದಲ್ಲಿ ದಲಿತರ ಸರಿಯಾಗಿ ಸೂಕ್ತ ಸ್ಥಾನಮಾನ ಸಿಗ್ತಾರೆ ಅನ್ನೋದು ಹಿಂದೆ ಚುನಾವಣೆ ಮುಂಚೆನೇ ಒಂದು ದಲಿತರ ಶೋಷಿತ ಸಮಾಜ ಆಗಬೇಕು ಅಂತ ನಿರ್ಧಾರ ಆಗಿತ್ತು. ಈಗ ಅದಕ್ಕೆ ಚಾಲೆಂಜ್ ಸಿಗ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಭಾಳಷ್ಟು ನಮ್ಮ ವರಿಷ್ಠರಿದ್ದಾರೆ. ಸಮಾವೇಶ ಮಾಡಲಿಕ್ಕೆ ನಮ್ಮ ಜೊತೆ ಇನ್ನೂ ಭಾಳ ವರಿಷ್ಠರಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕು. ಅದನ್ನು ಯಾವಾಗ ಬೇಕಾದ್ರೆ ಮಾಡಬಾರತ್ತೇನಿಲ್ಲ. ವರಿಷ್ಠರು ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡಬೇಕು. ಕಾದು ನೋಡೋಣ ಅದನ್ನು. ತಾವು ಹಿರಿಯ ನಾಯಕರು ಭೇಟಿಯಾಗಿದ್ದ ಬಗ್ಗೆ ಮಾತುಕತೆ ಆಗಿದೆ. ಖರ್ಗೆ ಅವ್ರನ್ನ ಪರಮೇಶ್ವರ್ ಜೊತೆ ಮಾತುಕತೆ ಆಗಿದೆ. ಯಾವ ಡೇಟ್ ಫಿಕ್ಸ್ ಆಗುತ್ತೆ ಸಮಾವೇಶ? ಅದು ನೋಡೋಣ ಆಗ್ತೈತಿ. ಈಗ ಹೇಳಲಿಕ್ಕೆ ಆಗೋಲ್ಲ ಯಾವಾಗೂ ಏನಂತ. ಅದು ಎಲ್ಲರೂ ಕೂಡ ನಿರ್ಧಾರ ಮಾಡಬೇಕಾದ್ದು. ಪಕ್ಷ ಅನುಮತಿ ಕೊಡಬೇಕು. ಅದಕ್ಕೆ ಒಟ್ಟು ಬೇಗ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ನಾನು ಒಬ್ಬನೇ ಇಲ್ಲ, ಭಾಳಷ್ಟು ಜನ ನಾಯಕರಿದ್ದಾರೆ. ಎಲ್ಲ ಕೂತು ಚರ್ಚೆ ಮಾಡ್ತಾರೆ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ